ಹರಪನಹಳ್ಳಿ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ 20ನೇ ವಾರ್ಡ್ ಕಾಂಗ್ರೆಸ್ ಸದಸ್ಯ ಫಾತಿಮಾ ಬಿ ಹಾಗೂ ಎಸ್ಸಿ ವರ್ಗಕ್ಕೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ 21ನೇ ವಾರ್ಡ್ ಕೊಟ್ರೇಶ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಇನ್ನು ಹರಪನಹಳ್ಳಿ ಗ್ರಾಮದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಒಟ್ಟು ಕಾಂಗ್ರೆಸ್ ಪಕ್ಷದ 14 ಸದಸ್ಯರಿದ್ದು, ಜೆಡಿಎಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಯ 2 ಸದಸ್ಯರು ಹಾಜರಿದ್ದು, ಜೊತೆಗೆ ಸ್ಥಳೀಯ ಶಾಸಕರ ಒಟ್ಟು 19 ಜನ ಬೆಂಬಲಿಗರೊಂದಿಗೆ ಫಾತಿಮಾ ಬಿ ಅವರು ಅಧಿಕಾರ ವಹಿಸಿಕೊಂಡರು. ತಹಶೀಲ್ದಾರ್ ಗಿರೀಶ್ ಬಾಬು ಅವರು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಸದಸ್ಯರೊಂದಿಗೆ ಪುರಸಭೆ ಮುಂಭಾಗದಲ್ಲಿ ಬೆಂಬಲಿಗರು ಸಂಭ್ರಮಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಲೋಕಸಭೆಯ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಹರಪನಹಳ್ಳಿ ತಾಲೂಕನ್ನ ನಗರಸಭೆಯನ್ನಾಗಿ ಮಾಡಲು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ರವರೊಂದಿಗೆ ಚರ್ಚೆಯನ್ನ ಮಾಡಲಾಗಿದೆ. ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಹಾಗೂ ಪಟ್ಟಣದ 27 ವಾರ್ಡ್ಗಳಲ್ಲಿರುವ ಪಕ್ಷಭೇದ ಮರೆತು ಎಲ್ಲಾ ವಾರ್ಡ್ನ ಸದಸ್ಯರುಗಳ ಜೊತೆ ಸೇರಿ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಪಟ್ಟಣದಲ್ಲಿ ಪ್ರತಿಯೊಂದು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುವ ಜವಾಬ್ದಾರಿಯನ್ನ ಸದಸ್ಯರ ಜವಾಬ್ದಾರಿಯಾಗಿರುತ್ತದೆ ಎಂದರು. ಅಭಿನಂದನೆಗಳು ಮೊದಲನೇದಾಗಿ. ಹಾಗೂ ಈ ಆಯ್ಕೆಗೆ ಸಹಕರಿಸಿದಂತಹ ಎಲ್ಲ ಪುರಸಭೆಯ ಸದಸ್ಯರಿಗೂ, ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು, ಮುಖಂಡರು ಹಾಗೂ ನಮ್ಮ ಜೋಡಿತು ಅಂತಾನೆ ಕರೀತಾ ಇದ್ದೀರಾ ಲತಾ ಮಲ್ಲಿಕಾರ್ಜುನ್ ಅವರಿಗೂ ಮತ್ತೆ ಎಲ್ಲ ಮಹಿಳಾ ಕಾಂಗ್ರೆಸ್ ಅವರಿಗೂ, ಹಾಗೂ ಇವತ್ತು 19 ಮತಗಳಿಂದ ಇಬ್ಬರು ಜಯಶಾಲಿಗಳಾಗಿದ್ದಾರೆ. ಸೊ ಅದರಲ್ಲಿ ನಮ್ಮ 2 ಮತ ಇದೆ. ಜೊತೆಗೆ ಇಂಡಿಪೆಂಡೆಂಟ್ ಕಾರ್ಪೊರೇಟರ್ಸ್ ಇಬ್ರು, ಆಮೇಲೆ ಜೆಡಿಎಸ್ ಇಂದ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ 2 ವಿಚಾರಗಳಿಗಾಗಲೇ ಹೇಳಿದ್ರಿ. ಒಂದು, ಪುರಸಭೆನ ನಗರಸಭೆ ಮಾಡಬೇಕು ಅಂತ. ಸೊ ಇದ್ರ ಬಗ್ಗೆ ಎಲೆಕ್ಷನ್ ಟೈಮ್ನಲ್ಲೂ ಸಾಕಷ್ಟು ಜನ ಕೇಳ್ಕೊಂಡಿದ್ರು. ನಾವು ಒಂದು ಸಮೀಕ್ಷೆ ಮಾಡಿದ್ವಿ, ಏನ್ ಎಕ್ಸ್ಪೆಕ್ಟೇಷನ್ ಇದೆ ಜನರಲ್ಲಿ, ಗ್ರಾಮೀಣ ಭಾಗ ಆಯ್ತು ಸಿಟಿನಲ್ಲಿ. ಸೊ ಒಂದು ಅಪ್ಗ್ರೇಡೇಷನ್ ಕೇಳ್ತಾ ಇದ್ದಾರೆ ಪುರಸಭೆಯಿಂದ ನಗರಸಭೆಗೆ. ಇದನ್ನ ಮಂಗಳೂರಿನಲ್ಲಿದೆ, ಮಂಗಳೂರು ಹೇಳಿದ್ದಾರೆ. ಈಗ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಇಲ್ಲಿನ ಜನಸಂಖ್ಯೆ ಆಧಾರಿತ ಇರ್ಬೋದು, ಮೂಲಭೂತ ಸೌಕರ್ಯಗಳು ಒಟ್ಟಾರೆ ಇಂತಹ ಸಮೀಕ್ಷೆ ಮಾಡಿಬಿಟ್ಟು ಸರಿಯಾದ ಒಂದು ಡಾಕ್ಯುಮೆಂಟೇಶನ್ ಇಟ್ಕೊಂಡು ಅದ್ರ ಬಗ್ಗೆ ನಾವು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೂ ಏನ್ ಹೇಳ್ಬೇಕು ಅಂದ್ರೆ, ಒಂದು ಪುರಸಭೆಯಲ್ಲಿ ನೀವು ಟ್ಯಾಕ್ಸ್ ಕಲೆಕ್ಷನ್ ಕರೆಕ್ಟ್ ಆಗಿ ಮಾಡಿಕೊಂಡು ಇಲ್ಲಿ ವಾರ್ಡ್ ವೈಸ್ ಕಾರ್ಪೊರೇಟರ್ಸ್ ಬಹಳ ಆಕ್ಟಿವ್ ಇರ್ಬೇಕು. ದಾವಣಗೆರೆಯಲ್ಲೂ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ರೆಗ್ಯುಲರ್ ಆಗಿ ನಮ್ಮೆಲ್ಲ ಕಾರ್ಪೊರೇಟರ್ಸ್ ಜೊತೆ ನಾವು ಮೀಟಿಂಗ್ ಮಾಡಿಕೊಂಡು ಬೆಳಿಗ್ಗೆ ಹೋಗಿ ಕಸ ಕಲೆಕ್ಟ್ ಮಾಡೋದ್ರಿಂದ ಹಿಡಿದು ಪಾರ್ಕ್ ಕ್ಲೀನಿಂಗ್ ಆಯ್ತು, UGD ಇವತ್ತು ಯಾವ ರೀತಿ ಇದೆ, ಜೊತೆಗೆ ಲೈಟ್ಸ್, ಸ್ಟ್ರೀಟ್ ಲೈಟ್ಸ್, ಇದನ್ನೆಲ್ಲ ಕಾರ್ಪೊರೇಟರ್ಸ್ ಜವಾಬ್ದಾರಿ ವಹಿಸ್ಕೋಬೇಕು. ಆಮೇಲೆ ಈಗ ನಾವು ಮಾತಾಡ್ದಂಗೆ ಕಾಂಗ್ರೆಸ್ ಪಕ್ಷದ ಮೆಜಾರಿಟಿ ಇತ್ತು. ಆಮೇಲೆ ಒಂದು 10 ತಿಂಗಳು ಯಾರು ಆಡಳಿತದಲ್ಲೇ ಇರಲಿಲ್ಲ. ಸೊ ಒಟ್ಟು ಗೊಂದಲದಲ್ಲೇ ಈ ಪುರಸಭೆ ಇದೆ. ಆದ್ರಿಂದ ಈಗ ಇವರ ಒಂದು ಅಧಿಕಾರಿ ಅವಧಿಯಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಹರಪನಹಳ್ಳಿ ಕ್ಷೇತ್ರ ನಗರಸಭೆ ಇದು ಪುರಸಭೆ ಇದು ಡೆವಲಪ್ ಆಗ್ಬೇಕು ಅಂದ್ರೆ ಇರುವಂತಹ ಎಲ್ಲ ಮೆಂಬರ್ಸ್ ನಿಮ್ಮ ಒಂದು ಯಾವ ರೀತಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ಸಮಸ್ಯೆಗಳಿಗೆ ಒಪ್ಪಂದದಲ್ಲಿ ಇಟ್ಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ನಿರ್ಣಯಗಳನ್ನು ತಗೊಳ್ತೀರಲ್ಲ, ಅದು ಮುಂದಿನ ಅಭಿವೃದ್ಧಿಗೆ ಡೆಫಿನೆಟ್ಲಿ ಹೆಲ್ಪ್ ಅಂತ. ಸೊ ಅದರಿಂದ ನೀವು ಬಿಜೆಪಿ ಇರ್ಬೋದು, JDS ಇರ್ಬೋದು,